ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ನೋಡಿ ಸಬ್ಬಕ್ಕಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಟೇಸ್ಟಿನೂ ಇರುತ್ತೆ, ಸಾಫ್ಟಾಗೂ ಬರುತ್ತೆ, ಈಸಿಯಾಗೂ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬೌಲ್ ತಗೊಂಡು ನೋಡಿ ಇಲ್ಲಿ 1 ಕಪ್ಪು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಳ್ಬೇಕು 2 ರಿಂದ 3 ಬಾರಿ. ನೋಡಿ ಈ ಥರ ತೊಳ್ಕೊಂಡು ನೆನೆಯಕ್ಕೆ ಬಿಡಬೇಕು. 2 ರಿಂದ 3 ಗಂಟೆ ನೆನಿಬೇಕು. ನೋಡಿ ನೆಂದಿದೆ, ನೀರೆಲ್ಲ ಬಸ್ತಿದ್ದೀನಿ. ನೋಡಿ ಬೇರೆ ಬೌಲ್ಗೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ದೊಡ್ಡದಾಗಿರೋ ಬೌಲ್ಗೆ. ನೋಡಿ ಇಲ್ಲಿ ಬಾಂಬೆ ರವೆ, ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ರವೆ, 1.5 ಕಪ್ಪಷ್ಟು ರವೆ ತಗೊಂಡಿದ್ದೀನಿ. ನೋಡಿ ಮೊಸರು 1 ಕಪ್ಪು, 1 ಕಪ್ಪು ಸಬ್ಬಕ್ಕಿಗೆ 1.5 ಕಪ್ಪು ರವೆ ಮತ್ತು 1 ಕಪ್ಪು ಮೊಸರು ಹಾಕಿದ್ದೀನಿ. ಸ್ವಲ್ಪ ಮೇಲೆ ನೀರು ಹಾಕ್ಕೊಳ್ಬೇಕು. ಮೊಸರದೆಲ್ಲ ಸ್ವಲ್ಪ ತಿರುಗಿಸ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರು ಹಾಕೋದು ಬೇಡ, ಇದೇ ಸರೋಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಮಾಮೂಲಿ ಅಕ್ಕಿದು ಇಡ್ಲಿ ಎಲ್ಲ ಮಾಡ್ತೀವಿ, ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಆಮೇಲೆ ಹೆಲ್ತ್ಗೂ ತುಂಬಾ ಒಳ್ಳೆಯದು ಸಬ್ಬಕ್ಕಿ. ತಂಪು ಸಬ್ಬಕ್ಕಿ. ನೋಡಿ ಈ ಥರ ನೋಡಿ ಕರೆಕ್ಟಾಗಿದೆ. ಇದು ಮಿಕ್ಸ್ ಮಾಡಿರೋದು, ಇದಕ್ಕೆ ನೀರೇನು ಬೇಕಾಗಲ್ಲ. ಇದನ್ನು ಒಂದು ಅರ್ಧ ಅವರು ನೆನೆಯಕ್ಕೆ ಬಿಡಬೇಕು. ಒಂದು ತಟ್ಟೆ ಮುಚ್ಚಿಬಿಟ್ರೆ ಒಂದು ಅರ್ಧ ಅವರು ನೆಂದರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಮಾಡಿದಾಗ. ನೋಡಿ ಆಗಿದೆ ಅರ್ಧ ಅವರು. ನೋಡಿ ಚೆನ್ನಾಗೆಲ್ಲ ನೀರಿನಂಶ ಎಲ್ಲ ಹೀರ್ಕೊಂಡಿದೆ. ಒಂಚೂರು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದೇ ಸರೋಗುತ್ತೆ. ನೋಡಿ ಅದಕ್ಕಿರಬೇಕು, ಕರೆಕ್ಟಾಗಿದೆ ಅದ. ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈನು, ಸೋಡಾ ಹಾಕೋದಕ್ಕಿಂತ ಈನು ಹಾಕಿದ್ರೆ ನಮಗೆ ಹೆಲ್ತ್ಗೂ ಒಳ್ಳೆಯದೇ. ಸೋಡಾ ಅಷ್ಟೊಂದು ಒಳ್ಳೆಯದಲ್ಲ, ಹೊಟ್ಟೆ ಬಾಧೆ, ಹೊಟ್ಟೆ ಉರಿ ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ಮಾಮೂಲಿ ಸೋಡಾ ಹಾಕಿದ್ರೆ. ನೋಡಿ ಈಗ ಆಗಿದೆ. ನೋಡಿ ಒಂದು ಇಡ್ಲಿದು ಪ್ಲೇಟ್ ತಗೊಂಡು ನೋಡಿ ಈ ಥರ ತುಂಬ ಏನು ಹಾಕೋದು ಬೇಡ, ಒಂದು ಸಾರಿ ಎತ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಲ್ಲದಕ್ಕೂ ಅದೇ ಥರನೇ ಈ ಥರ ಹಾಕ್ಕೊಂಡು ಇಡ್ಲಿ ಕುಕ್ಕರಲ್ಲಿ ಇಟ್ಟರು 10 ನಿಮಿಷ, 10 ರಿಂದ 12 ನಿಮಿಷ ಬೇಯಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿ ಹದವಾಗಿ ಆಗುತ್ತೆ. ನೋಡಿ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಚಟ್ನಿ. ನೋಡಿ ಹುರ್ಗಡ್ಲೆ ಅರ್ಧ ಕಪ್ಪಷ್ಟು. ನೋಡಿ ಹಣ್ಣಾಗಿರೋ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ. ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೇನು ಕಾಯಿ ಏನು ಹಾಕೋದು ಬೇಡ. ಹುರ್ಗಡ್ಲೆ ಚಟ್ನಿ ಅಂದರೆ ಬರೀ ಹುರ್ಗಡ್ಲೆದೇ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ. ರೆಡಿಯಾಗಿದೆ. ನೋಡಿ ಈಗ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಾಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ನೋಡಿ ಆಗಿದೆ ಇಡ್ಲಿ. ಸ್ವಲ್ಪ ತಣ್ಣಗಾದ ಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬಿಸಿನಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ ತುಂಬ ಚೆನ್ನಾಗಾಗಿದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ
ಎಷ್ಟು ಸಾಫ್ಟಾಗಿದೆ, ಒಳ್ಳೆ ಹತ್ತಿ ಥರ ಇದೆ ಸಾಫ್ಟಾಗಿ. ಹದವಾಗೂ ಚೆನ್ನಾಗಿ ಬೆಂದಿದೆ ನೋಡಿ. ಬಿಸಿ ಇದೆ ಸ್ವಲ್ಪ ತೆಗಿಯೋಕ್ಕೆ ನೋಡಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.